ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ರಾಜೇಶ್ವರಿ. ನಾವೆಲ್ಲರೂ ಪಾಲಕ್ ಪನ್ನೀರ್ ಗ್ರೇವಿ ತಿಂದೇ ಇರ್ತೀವಿ, ಆದರೆ ಪಾಲಕ್ ಪನ್ನೀರ್ ಪಲಾವ್ ಎಲ್ಲರೂ ತಿಂದಿರಲ್ಲ. ಇವತ್ತು ನಮ್ಮ ಚಾನಲಲ್ಲಿ ಪಾಲಕ್ ಪನ್ನೀರ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ತುಂಬ ರುಚಿಕರವಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಏಕೆಂದರೆ ತುಂಬ ಪ್ರಮಾಣದ ಪಾಲಕ್ ಸೊಪ್ಪನ್ನು ಇದರಲ್ಲಿ ಬಳಸ್ತೀವಿ. ಹಾಗೆ ಪನ್ನೀರ್ ಕೂಡ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಇದನ್ನು ಮಾಡಿಕೊಂಡು ನಾವು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಕಡ್ಡಿಯೆಲ್ಲ ತೆಗೆದು 2 ಕಟ್ ಪಾಲಕ್ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ನಂತರ ನಾನು 2 ಲೋಟ ಆಗುವಷ್ಟು ಕೊಯಂಬತ್ತೂರು ಸಣ್ಣ ಅಕ್ಕಿಯನ್ನು ಬಳಸ್ತಾ ಇದ್ದೀನಿ. ಇದು ಸೋನಾ ಮಸೂರಿ ಅಕ್ಕಿ ಥರನೇ ಇರುತ್ತೆ, ಆದರೆ ಸ್ವಲ್ಪ ಬೇರೆ ಘಮ ಟೆಕ್ಸ್ಚರ್ ಇರುತ್ತೆ. ಮತ್ತು 200 ಗ್ರಾಮ್ ಪನ್ನೀರನ್ನು ತೊಗೊಂಡಿದ್ದೀನಿ. 1 ಆ್ಯಪಲ್ ಟೊಮ್ಯಾಟೊ ತೊಗೊಂಡಿದ್ದೀನಿ, 2 ಮೀಡಿಯಮ್ ಈರುಳ್ಳಿ, ಒಂದು ಸ್ವಲ್ಪ ತೆಂಗಿನಕಾಯಿ, 6-7 ಹಸಿಮೆಣಸಿನಕಾಯಿ, ಕರಿಬೇವು, 1 ಇಂಚು ಶುಂಠಿ, ಮತ್ತು ಗೋಡಂಬಿ ಹಾಗೂ ನಿಂಬೆಹಣ್ಣು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಒಂದು 5-6 ಎಸಳು ಕಾಯಿ ತುರಿ, ಹೆಚ್ಚಿದ ತೆಂಗಿನಕಾಯಿ ಮತ್ತು ಹಸಿಮೆಣಸಿನಕಾಯಿ, ಗೋಡಂಬಿ ಒಂದು 10-15 ಹಾಗೂ 1 ಇಂಚಿನಷ್ಟು ಶುಂಠಿನ ಮತ್ತು 1 ಚಮಚ ಜೀರಿಗೆನ ಹಾಕಿ ಪುಡಿ ಮಾಡ್ಕೊಳ್ತೀನಿ. ಈಗ ಇದಕ್ಕೇ ಹಸಿ ಪಾಲಕ್ ಸೊಪ್ಪನ್ನೇ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈಗ ಪಾಲಕ್ ಪೇಸ್ಟ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇಲ್ಲಿ ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಮತ್ತು ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅಕ್ಕಿನ ತೊಳೆದು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ನಾನು ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ 4 ಚಮಚ ನಾನು ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ ಮತ್ತು 1 ದೊಡ್ಡ ಚಮಚದಷ್ಟು ತುಪ್ಪನ ಬಳಸ್ತಾ ಇದ್ದೀನಿ. ನಾವಿಲ್ಲಿ ಕಡಲೆಕಾಯಿ ಎಣ್ಣೆ ಗಾಣದಲ್ಲಿ ಹಾಕ್ಸ್ಕೊಂಡು ಬರೋದು, ಸೊ ಆ ಎಣ್ಣೆನ ಬಳಸ್ತಾ ಇದ್ದೀನಿ. ಈಗ 1 ಚಮಚ ಸೋಂಪು ಕಾಳನ್ನು ಹಾಕಿದ್ದೀನಿ, ಅದು ಚಟಪಟ ಅಂತ ಸಿಡಿದಿದೆ. 4 ಮೊಗ್ಗು, 4-5 ಲವಂಗ, 1 ಇಂಚಿನಷ್ಟು ಚಕ್ಕೆ ಮತ್ತು 2 ಏಲಕ್ಕಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳಿ ಬಿಸಿ ಎಣ್ಣೆಗೆ. ನಂತರ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಈಗ ಕರಿಬೇವಿನ ಸೊಪ್ಪು ಮತ್ತು ಉದ್ದುದ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಪಲಾವ್ಗೆಲ್ಲ ಉದ್ದುದ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಉದ್ದುದನ್ನೇ ಹೆಚ್ಚಿಟ್ಕೊಂಡಿರ್ತೀನಿ. ಇದು ಗೋಲ್ಡನ್ ಬ್ರೌನ್ ಆಗದೇ ಇಲ್ಲಾಂದರೂ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಗಲಿ, 1-2 ನಿಮಿಷ ಅಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಮಾಗಲಿ ಈರುಳ್ಳಿ, ಆಗ ರುಚಿ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಆ್ಯಪಲ್ ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಒಂಚೂರು 1 ಚಮಚದಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ನಾನು ತಗೊಳ್ಳೋದು ಅರಿಶಿನ ಊರಿನಿಂದ ತರಿಸ್ಕೋತೀನಿ, ಹಾಗಾಗಿ ಇದರಲ್ಲಿ ಬಣ್ಣ ಮಿಕ್ಸ್ ಆಗಿರೋದಿಲ್ಲ, ಹಾಗಾಗಿ ಇದು ಬಣ್ಣ ಯೆಲ್ಲೋ ಕಲರ್ ಆಗಿ ಬರೋದಿಲ್ಲ. ಈಗ ರುಬ್ಬಿಟ್ಕೊಂಡಿರುವಂಥ ಪಾಲಕ್ ಮಿಶ್ರಣವನ್ನು ಸೇರಿಸೋಣ. ಇಲ್ಲಿ ನಾವು ಹಸಿ ಪಾಲಕ್ ಬಳಸ್ತಾ ಇರೋದ್ರಿಂದ ಇದು ಹಸಿ ವಾಸನೆ ಹೋಗೋತನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಇದು ಸುಮಾರು 5-6 ನಿಮಿಷ ಎಣ್ಣೆಯಲ್ಲಿ ಹುರಿಬೇಕಾಗತ್ತೆ. ಹಾಗಾಗಿ ಮಧ್ಯಮ ಉರಿನಲ್ಲಿ ಸಣ್ಣದಾಗಿ 5-6 ನಿಮಿಷ ಚೆನ್ನಾಗಿ ಇದು ಉರಿಲಿ. ಈ ಮಧ್ಯದಲ್ಲಿ 1-2 ಚಮಚದಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ನಾವು ಅದನ್ನು ಕುದಿಯೋದಕ್ಕೆ ಬಿಡೋಣ. ಪಾಲಕ್ ಸೊಪ್ಪು ತುಂಬ ಅಯನ್ ರಿಚ್ ಆಗಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗಾಗಿ ಇದನ್ನು ಹೆಚ್ಚಿಗೆ ಬಳಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಕಳ ಟಿಫಿನ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ. 1 ಟೈಮ್ ಮೀಲ್ ಥರ, 1 ಪಾಟ್ ಮೀಲ್ ಥರ ರೆಡಿ ಆಗುತ್ತೆ, ಅವರು ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ, ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ನೀವು ಈ ಪಾಲಕ್ ಪನ್ನೀರ್ ಪುಲಾವ್ನ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ.
ಈಗ ನಾನು ತೊಳೆದಿಟ್ಕೊಂಡಿರೋವಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ನಾನು ಅಕ್ಕಿನ ಸುಮಾರು 10 ನಿಮಿಷ ನೆನೆ ಹಾಕಿದ್ದೀನಿ. ಎಲ್ಲ ಸಾಮಗ್ರಿಗಳನ್ನ ಜೋಡಿಸ್ಕೊಳ್ಳೋ ತನಕ ಮಾತ್ರ. ನೀವಿಲ್ಲಿ ಸೋನಾ ಮಸೂರಿ ಅಕ್ಕಿ ಸಹ ಬಳಸ್ಕೋಬೋದು, ಹಾಗೆ ಬಾಸ್ಮತಿ ಅಕ್ಕಿ ಸಹ ಬಳಸ್ಕೋಬೋದು. ತುಂಬಾ ಚೆನ್ನಾಗಾಗತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಮತ್ತಷ್ಟು ಇದೇ ರೀತಿ ಆರೋಗ್ಯಕರವಾದ, ರುಚಿಕರವಾದ, ತುಂಬ ಸುಲಭವಾಗಿ ಮಾಡೋದಕ್ಕಾಗುವಂಥ ಅಡುಗೆಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಈಗ ನಾನು 2 ಕಪ್ಪು ಅಕ್ಕಿಗೆ 4.5 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊತೀನಿ. ಈ ಅಕ್ಕಿಗೆ ಅರ್ಧ ಕಪ್ಪು ಎಕ್ಸ್ಟ್ರಾ ನೀರು ಹಾಕೋದ್ರಿಂದ ಚೆನ್ನಾಗಿ ಹರಳುತ್ತೆ. ನಾನು ಅದೇ ಅರ್ಧ ಕಪ್ ಎತ್ತಿಟ್ಕೊಂಡಿದ್ದ ನೀರಲ್ಲೇ ರುಬ್ಬೋದಕ್ಕೆ ಕೂಡ ಬಳಸ್ಕೊಂಡಿದ್ದೀನಿ. ಪನ್ನೀರನ್ನ ಬಳಸೋದಕ್ಕೆ ನಮಗೆ ಯಾರಿಗೂ ಅಷ್ಟಾಗಿ ಯಾವುದು ಅಡುಗೆಗಳು ನಾವು ಉಪಯೋಗಿಸೋದಿಲ್ಲ ಅಂತ ಅಂದರೆ, ನಾವು ಈ ರೀತಿ ಪಾಲಕ್ ಪನ್ನೀರ್ ಗ್ರೇವಿ ಆಗಿರ್ಬೋದು, ರೈಸ್ ಆಗಿರ್ಬೋದು, ಈ ಥರ ಎಲ್ಲ ಮಾಡಿ ಬಳಸೋದ್ರಿಂದ ನಮಗೆ ಪನ್ನೀರನ್ನ ತಿನ್ನೋ ಅವಕಾಶ ಕೂಡ ಸಿಗತ್ತೆ. ಹಾಗಾಗಿ ಒಮ್ಮೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಈಗ ಒಂದು ಸರಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಲಿಡ್ಡನ್ನು ಮುಚ್ಚಿ 2 ವಿಸಿಲ್ ಬಂದರೆ ಸಾಕು. ಇವಾಗ ಇದು ವಿಸಿಲ್ ಬಂದು ಆರೋ ವೇಳೆಗೆ ನಾವು ಮೊಸರು ಬಜ್ಜಿನ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಬಟ್ಲಲ್ಲಿ ಮೊಸರನ್ನ ತೊಗೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಮಚ ಉಪ್ಪು ಹಾಕ್ಕೋತೀನಿ. ಹಾಗೆ 1/4 ಚಮಚದಷ್ಟು ನಾನು ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡು ಬೆರೆಸಿ ಇಟ್ಕೊತಾಯಿದ್ದೀನಿ. ಇದು ಪಾಲಕ್ ಪನ್ನೀರ್ ಪುಲಾವ್ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಮೊಸರು ಬಜ್ಜಿನ ತಯಾರಿಸಿಟ್ಕೊಂಡಿದ್ದೀನಿ. ಈಗ ನಾವು ಪನ್ನೀರನ್ನ ಫ್ರೈ ಮಾಡಿ ಬಳಸ್ಕೊಳ್ತಾ ಇದ್ದೀನಿ. ಹಾಗಾಗಿ ಒಂದು ಪ್ಯಾನ್ನಲ್ಲಿ 1 ದೊಡ್ಡ ಚಮಚ ಆಗೋಷ್ಟು ಬೆಣ್ಣೆನ ನಾನು ತೊಗೊಂಡಿದ್ದೀನಿ. ಪನ್ನೀರನ್ನ ಫ್ರೈ ಮಾಡಿ ಯೂಸ್ ಮಾಡೋದ್ರಿಂದ ಅದರದ್ದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಸಿ ಪನ್ನೀರ್ ಹಾಕಿದ್ರೆ ಅಷ್ಟು ರುಚಿ ಇರೋದಿಲ್ಲ, ಹಾಗೆ ಅದು ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಈಗ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಅದು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಡುಗೆಗಳಲ್ಲಿ ಪ್ರೋಟೀನ್ ಬಳಕೆಗಳು ತುಂಬಾ, ವೆಜಿಟೇರಿಯನ್ ಅಡುಗೆಗಳಲ್ಲಿ ಪ್ರೋಟೀನ್ ಬಳಕೆ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಹೆಚ್ಚೆಚ್ಚು ಈ ಥರ ಮಿಲ್ಕ್ ಮತ್ತು ಹಾಲು ಮತ್ತು ಹಾಲಿನ ಪದಾರ್ಥಗಳು, ಕಾಳುಗಳು, ಸೊಪ್ಪುಗಳು ಇವನ್ನು ಸೇರಿಸಿ ತಿನ್ನೋದ್ರಿಂದ ನಮ್ಮ ಪ್ರೋಟೀನ್ ಅಂಶ ಬ್ಯಾಲೆನ್ಸ್ ಆಗುತ್ತೆ. ಈಗ ನೋಡಿ ಗೋಲ್ಡನ್ ಬ್ರೌನ್ ಆಗ್ತಾಯಿದೆ. ಎಲ್ಲ ಪನ್ನೀರ್ ಕೂಡ ಎಲ್ಲ 2 ಬದಿಯಲ್ಲೂ ಗೋಲ್ಡನ್ ಬ್ರೌನ್ ಆಗಲಿ. ನೋಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಇಷ್ಟ ಆದರೆ ಸಾಕು. ಈಗ ಆರಿಸ್ಕೊಳ್ಳಿ. ಈಗ ಕುಕ್ಕರನ್ನು ತೆಗೆದು ನೋಡೋಣ. ಆರಿದರೆ ಅದಕ್ಕೆ ನಾವು ಪನ್ನೀರನ್ನು ಸೇರಿಸ್ಕೊಂಡು ಮುಚ್ಚಿಡೋಣ. ಕುಕ್ಕರ್ ಆರಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬಾ ಚೆನ್ನಾಗಾಗಿದೆ. ಈಗ ನಿಧಾನವಾಗಿ ಇದರಲ್ಲಿ ಉದ್ದನೆ ಸೌಟಿಂದ ಕೈ ಆಡಿಸ್ಬೇಕು. ಅನ್ನ ಎಲ್ಲ ಒಡೆದೋಗತ್ತೆ ಇರೋ ರೀತಿಲಿ ಸಾಫ್ಟಾಗಿ ಕೈ ಆಡಿಸೋಣ. ಈಗ ಪನ್ನೀರನ್ನು ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಪನ್ನೀರನ್ನು ಮಿಕ್ಸ್ ಮಾಡಿ 1-2 ಬಾರಿ ತಿರುಗಿಸ್ಕೊಂಡು ಕುಕ್ಕರ್ ಲಿಡನ್ನು ಮುಚ್ಚಿ ಇಡೋಣ. ಈ ಪಾಲಕ್ ಪನ್ನೀರ್ ಪುಲಾವ್ ಮಾಡೋದಕ್ಕೆ ತುಂಬಾ ಸುಲಭ. ಎಲ್ಲ ರುಬ್ಬಿ ಒಂದು ಕುಕ್ಕರಲ್ಲಿ ಹಾಕಿ ಮಾಡಿಬಿಟ್ರೆ ಆಗೋಗುತ್ತೆ. ಸೊ ತುಂಬ ಟೈಮ್ ಹಿಡಿಯುತ್ತೆ, ಲೆಂತಿ ಪ್ರೊಸೀಜರ್ ಅಂತೆಲ್ಲ ಏನೂ ಇಲ್ಲ. ಹಾಗಾಗಿ ಒಮ್ಮೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಶೇರ್ ಮಾಡಿ.
ಈಗ ಕುಕ್ಕರ್ ಲಿಡ್ ಮುಚ್ಚಿ ಒಂದು 5 ನಿಮಿಷ ಬಿಡ್ತೀನಿ. ನೋಡಿ ಈಗ ರೆಡಿಯಾಗಿದೆ ರುಚಿಕರವಾದ ಆರೋಗ್ಯಕರವಾದ ಪಾಲಕ್ ಪನ್ನೀರ್ ಪುಲಾವ್. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಮ್ಮ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. ಹ್ಯಾವ್ ಎ ಗುಡ್ ಡೇ.